ಆದರೆ ನೀನು ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ, ಸುಮ್ಮನೆ ಮೌನವಾಗಿ ಕುಳಿತಿದ್ದೀಯ. ಇಂದ್ರ ಪ್ರೀತನಾಗಿ ಅಪೇಕ್ಷಿಸಿದಾಗ ನಿನಗೆ ಮರಣ ಸಂಭವಿಸಲಿ ಉತ್ಸಾಹದಿಂದ ವಿಕಸಿತವಾಗಿದ್ದಂತಹ ಧೀಮಂತನಾದ ಹನುಮಂತನ ಮುಖ ಸೂರ್ಯಮಂಡಲದಂತೆ ಕೆಂಪಾಗಿ ಕಾದಿರುವ ಹುರಿಯುವ ಓಡಿನಂತೆ, ಹೊಗೆಯಿಲ್ಲದ ಬೆಂಕಿಯಂತೆ ಪ್ರಕಾಶಮಾನವಾಗಿ ಕಾಣುತ್ತಿರುತ್ತೆ. ನಾನು ಸಮುದ್ರದ ಮೇಲೆ ಹಾರ್ತಿದ್ರೆ ಸಮುದ್ರ ವೇಗದಿಂದ ಉಬ್ಬಿಕೊಂಡು ಮೇಲಕ್ಕೆ ಬರುತ್ತೆ. ಅವನ ಜೊತೆಯಲ್ಲೇ ಹೊರಟ ನಾನು 2 ಬಾರಿ ಅಸ್ತಾಚಲವನ್ನು ಮುಟ್ಟಿ ಅವನಿಗೆ ಎದುರಾಗಿ ಬರಬಲ್ಲೆ. ಆ ಸಾಮರ್ಥ್ಯ ನನಗಿದೆ. ಕಿಷ್ಕಿಂಧ ಕಾಂಡದ ಅಂತಿಮ ಅಧ್ಯಾಯದಲ್ಲಿ ರಾಮ ಹುಟ್ಟೋದಕ್ಕೂ ಮುಂಚೆನೆ 8,000 ವರ್ಷಗಳಿಂದನೂ ರಾಮನ ಸಹಾಯಕ್ಕಾಗಿಯೇ ಕಾಯ್ತಿದ್ದಂಥ ಸಂಪಾತಿ ನಡೆದಂಥ ಎಲ್ಲ ವಿಷಯಗಳನ್ನ, ರಾವಣನ ಸುದ್ದಿಯನ್ನ, ರಾವಣನ ಸ್ಥಳವನ್ನ ಎಲ್ಲವನ್ನ ವಾನರರಿಗೆ ಹೇಳ್ತಾನೆ. ನಿಶಾಕರ ಮುನಿಯ ವರದಂತೆ ಸಂಪಾತಿಗೆ ಮತ್ತೆ ರೆಕ್ಕೆಗಳು ಪುಕ್ಕಗಳು ಚಿಗುರಿಕೊಂಡು ಸಂಪಾತಿ ಹಾರೋದಕ್ಕೆ ಶುರು ಮಾಡ್ತಾನೆ. ಸಂಪಾತಿಯಿಂದ ವಿಷಯವನ್ನ ತಿಳಿದಂತಹ ವಾನರರೆಲ್ಲರೂ ದಕ್ಷಿಣ ಸಮುದ್ರದ ತೀರಕ್ಕೆ ಬರ್ತಾರೆ. ಆ ವಿಶಾಲವಾಗಿ ಬಾಯಿ ತೆರೆದು ನಿಂತಿದ್ದಂಥ ಸಮುದ್ರವನ್ನ ವಾನರರೆಲ್ಲರೂ ಅಚ್ಚರಿಯಿಂದ ನೋಡ್ತಾರೆ. ಅಗಲವಾಗಿ ಬಾಯಿ ತೆರೆದು ನೀರಿನಲ್ಲಿ ವಿಹರಿಸುತ್ತಿದ್ದಂತಹ ವಿಕೃತವಾದ ಆಕಾರವನ್ನು ಹೊಂದಿದ್ದಂತಹ ದೊಡ್ಡ ದೊಡ್ಡ ಶರೀರಗಳುಳ್ಳ ತಿಮಿಂಗಿಲಗಳೇ ಮೊದಲಾದ ನಾನಾ ವಿಧವಾದ ಜಲಚರ ಪ್ರಾಣಿಗಳಿಂದಲೂ ಅಲೆಗಳಿಂದಲೂ ಸಮಾಕುಲವಾಗಿದ್ದ ಸಮುದ್ರವನ್ನು ನೋಡ್ತಾರೆ. ಸಮುದ್ರದಲ್ಲಿ ಒಂದೆಡೆಯಲ್ಲಿ ಅಲೆಗಳಿಲ್ಲದೆ ಮಲಗಿರುವಂತೆ ಕಾಣ್ತಿರುತ್ತೆ, ಇನ್ನೊಂದೆಡೆ ಚಿಕ್ಕ ಚಿಕ್ಕ ಅಲೆಗಳ ಮೂಲಕವಾಗಿ ಆಟವಾಡುತ್ತಿರುವುದೋ ಎಂಬಂತೆ ಕಾಣ್ತಿರುತ್ತೆ. ಕೆಲವು ಕಡೆಗಳಲ್ಲಿ ಪರ್ವತೋಪಮವಾದಂತಹ ದೊಡ್ಡ ದೊಡ್ಡ ಅಲೆಗಳಿಂದ ಆರ್ಭಟಿಸುತ್ತಿರುತ್ತೆ. ಪಾತಾಳದ ಕೆಳಭಾಗದಲ್ಲಿ ವಾಸ ಮಾಡುತ್ತಿದ್ದ ರಾಕ್ಷಸರಿಂದ ಆ ಸಮುದ್ರ ವ್ಯಾಪ್ತವಾಗಿರುತ್ತೆ. ಅಂತಹ ರೋಮಾಂಚನವನ್ನ ಉಂಟು ಮಾಡುವಂತ ಸಮುದ್ರವನ್ನ ಕಪಿಶ್ರೇಷ್ಠರೆಲ್ಲರೂ ನೋಡಿ ದುಃಖಗೊಳ್ತಾರೆ. ಆಕಾಶದಷ್ಟೇ ದಾಟಲು ಅಸಾಧ್ಯವಾಗಿದ್ದಂಥ ಸಾಗರವನ್ನ ನೋಡಿದ ಕೂಡಲೇ ವಾನರರೆಲ್ಲರೂ ಈ ಕಾರ್ಯವನ್ನು ನಾವು ಮಾಡ್ತೀವಾ, ಸೀತೆಯನ್ನು ಹೋಗಿ ನಾವು ತಲುಪ್ತೀವಾ ಅಂತ ಪರಸ್ಪರವಾಗಿ ಮಾತನಾಡಿಕೊಳ್ತಾರೆ. ಅದನ್ನೆಲ್ಲ ನೋಡಿ ವಿಷಣ್ಣರಾದಂತಹ ಭಯಪೀಡಿತರಾಗಿದ್ದಂತಹ ಕಪಿನಾಯಕರು ಒಂದೆಡೆಯಲ್ಲಿ ಸುಮ್ಮನೆ ಕೂರ್ತಾರೆ. ಆಗ ಅಂಗದ ಅವರನ್ನೆಲ್ಲರೂ ಉದ್ದೇಶಿಸಿ ಹೇಳ್ತಾನೆ, ಕಪಿಶ್ರೇಷ್ಠರೇ, ನಿರಾಶರಾಗಬೇಡಿ. ನಿರಾಶೆ ಎಂಬುದೊಂದೇ ಅತ್ಯಂತ ದೋಷವಹವಾದದು. ಕೋಪಗೊಂಡ ಸರ್ಪ ಬಾಲಕನನ್ನ ಕಚ್ಚಿಕೊಳ್ಳುವಂತೆ ವಿಷಾದವೆಂಬುದು ಪುರುಷನನ್ನ ನಾಶಗೊಳಿಸುತ್ತೆ. ಕೆಲಸ ಆಗುವ ಸಮಯದಲ್ಲಿ ಯಾರು ನಿರುತ್ಸಾಹಿಯಾಗ್ತಾನೋ ಅವನು ತೇಜಸ್ಸನ್ನ ಕಳೆದುಕೊಳ್ತಾನೆ. ಅಂತ ಮನುಷ್ಯನಿಗೆ ಪುರುಷಾರ್ಥಗಳಾವುವು ಸಿದ್ಧಿಸೋದಿಲ್ಲ ಅಂತ ಅಂಗದ ಅವರನ್ನು ಸಮಾಧಾನ ಮಾಡ್ತಾನೆ. ರಾತ್ರಿ ಬಹಳ ಹೊತ್ತಾಗಿದ್ರಿಂದ ಎಲ್ಲರೂ ಅಲ್ಲಿಯೇ ಮಲಗಿ ನಿದ್ರಿಸ್ತಾರೆ. ಬೆಳಗಾದೊಡನೆ ಅಂಗದನ ಜೊತೆ ಮತ್ತೆ ವಾನರರೆಲ್ಲರೂ ವೃದ್ಧ ವಾನರರ ಜೊತೆ ಸೇರ್ಕೊಂಡು ಪುನಃ ಸಭೆಯನ್ನ ಮಾಡ್ತಾರೆ. ಈಗ ಆ ಸಭೆಯಲ್ಲಿ ಅಂಗದ ಎದ್ದು ನಿಂತು ಮಾತಿಗೆ ಶುರು ಮಾಡ್ತಾನೆ. ವಾನರರೇ, ಈಗ ಈ ಮಹಾಸಾಗರವನ್ನ ನಮ್ಮಲ್ಲಿ ಮಹಾ ತೇಜಸ್ವಿಯಾದ ಯಾರು ದಾಡ್ತಾನೆ? ಶತ್ರು ವಿನಾಶಕನಾದ ಸುಗ್ರೀವನನ್ನ ಯಾರು ಸತ್ಯಸಂಧನನ್ನಾಗಿ ಮಾಡಬಲ್ಲನು? ಯಾವ ವೀರ ವಾನರರು 100 ಯೋಜನ ವಿಸ್ತಾರವಿರುವ ಈ ಮಹಾಸಾಗರವನ್ನ ದಾಡ್ತಾನೆ? ಈ ಕಾರ್ಯವನ್ನ ಮಾಡಿಕೊಟ್ಟವನು ನಮ್ಮನ್ನ ಈ ಕಂಟಕದಿಂದ ಪಾರ್ ಮಾಡ್ತಾನೆ. ಯಾರಿಗಿದೆ ಈ ಸಾಮರ್ಥ್ಯ ಅಂತ ಎಲ್ಲರನ್ನ ಉದ್ದೇಶಿಸಿ ಅವರನ್ನು ಕೇಳ್ತಾನೆ. ಯಾರು ಮಾತಾಡೋದಿಲ್ಲ. ಆಗ ಮತ್ತೆ ಅಂಗದ ಕೇಳ್ತಾನೆ, ವಾನರ ಶ್ರೇಷ್ಠರೇ, ನೀವೆಲ್ಲರೂ ಬಲಿಷ್ಠರಾಗಿದ್ದೀರಾ, ಸದೃಢವಾದ ಪರಾಕ್ರಮ ಉಳ್ಳವರಾಗಿದ್ದೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಈಗ ಸಮುದ್ರವನ್ನು ದಾಟಲೇಬೇಕಿದೆ, ವೈದೇಹಿಯನ್ನು ನಾವು ಭೇಟಿ ಮಾಡಲೇಬೇಕಿದೆ. ಹಾಗಾಗಿ ಈಗ ಹಾರ್ಕೊಂಡು ಹೋಗುವಾಗ ಯಾವ ವಿಧವಾದ ಪ್ರತಿಬಂಧಕ ಉಂಟಾಗುವುದಿಲ್ಲ. ಆದ್ದರಿಂದ ಯಾರಿಗೆ ಎಷ್ಟು ದೂರದವರೆಗೆ ಹಾರಲು ಸಾಮರ್ಥ್ಯವಿದೆ ಅನ್ನೋದನ್ನು ನನಗೆ ಹೇಳಿ ಅಂತ ಕೇಳ್ತಾನೆ. ಅಂಗದನ ಮಾತನ್ನು ಕೇಳಿ ವಾನರ ಶ್ರೇಷ್ಠರೆಲ್ಲರೂ ತಮ್ಮ ತಮ್ಮ ಹಾರುವ ಸಾಮರ್ಥ್ಯವನ್ನು ಉತ್ಸಾಹದೊಡನೆ ಯಥಾನುಕ್ರಮವಾಗಿ ಹೇಳ್ತಾರೆ. ಅಲ್ಲಿ ನೆರೆದಿದ್ದಂತಹ ಗಜ, ಗವಯ, ಗವಾಕ್ಷ, ಶರಭ, ಗಂಧಮಾದನ, ಮೈಂದ, ದ್ವಿವಿಧ, ಸುಷೇಣ, ಜಾಂಬವಂತ ಇವರೇ ಮುಂತಾದ ಕಪಿಶ್ರೇಷ್ಠರು ಹಾರುವರಲ್ಲಿ ತಮಗಿರುವ ಸಾಮರ್ಥ್ಯವನ್ನು ಹೇಳ್ಕೊಳ್ತಾರೆ.
ಗಜ ಹೇಳ್ತಾನೆ, ನನಗೆ 10 ಯೋಜನೆಗಳಷ್ಟು ದೂರವನ್ನು ಹಾರಬಲ್ಲೆ. ಗವಾಕ್ಷ 20 ಯೋಜನೆಗಳಷ್ಟು ನಾನು ಹಾರ್ತೀನಿ. ನಾನು 30 ಯೋಜನೆಗಳನ್ನು ಹಾರ್ತೀನಿ ಅಂತ ಗವಯ ಹೇಳಿದರೆ, ನಾನು 40 ಯೋಜನೆಗಳಷ್ಟು ದೂರವನ್ನು ಹಾರ್ತೀನಿ ಅಂತ ಶರಭ ಹೇಳ್ತಾನೆ. ಗಂಧಮಾದನ 50 ಯೋಜನೆಗಳಷ್ಟು ಮತ್ತು 60 ಯೋಜನೆಗಳಷ್ಟು ಸಾಮರ್ಥ್ಯವಿದೆ ಅಂತ ಮೈಂದ ಹೇಳ್ತಾನೆ. ವಿವಿಧ ಹೇಳ್ತಾನೆ, ನಾನು 70 ಯೋಜನೆಗಳಷ್ಟು ಹಾರ್ತೀನಿ ಅಂತ. ಮಹಾ ತೇಜಸ್ವಿಯಾದಂತಹ ಸುಷೇಣ ಹೇಳ್ತಾನೆ, ನಾನು 80 ಯೋಜನೆಗಳಷ್ಟು ದೂರವನ್ನು ಸುನಾಯಾಸವಾಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅತಿವೃದ್ಧನಾದಂತಹ ಜಾಂಬವಂತ ಹೇಳ್ತಾನೆ, ಕಪಿಶ್ರೇಷ್ಠರೇ, ಹಿಂದೆ ನನಗೂ ಸ್ವಲ್ಪ ದೂರ ಹಾರುವ ಸಾಮರ್ಥ್ಯವಿತ್ತು. ಆದರೆ ಈಗ ನನಗೆ ವಯಸ್ಸಾಗೋಗಿದೆ, ಆಯಸ್ಸಿನ ಅಂಚಿನಲ್ಲಿದ್ದೀನಿ. ಆದರೂ ಈ ಸಮಯದಲ್ಲಿ ಸಾಧಿಸಲೇಬೇಕಾಗಿರುವ ಈ ಕಾರ್ಯವನ್ನು ಉಪೇಕ್ಷಿಸುವಂತೆ ಇಲ್ಲ. ಕಪಿರಾಜನಾದಂಥ ಸುಗ್ರೀವ ಮತ್ತು ಶ್ರೀರಾಮ ಸೀತೆಯನ್ನು ಹುಡುಕಿ ತೀರಲೇಬೇಕು ಅಂತ ಹೇಳಿರೋದ್ರಿಂದ ನಾನೀಗ ಎಷ್ಟು ದೂರ ಹಾರಬಲ್ಲೆ ಅಂತ ಹೇಳ್ತೀನಿ ಕೇಳಿ. ನಾನು 90 ಯೋಜನೆಗಳಷ್ಟು ದೂರವನ್ನು ಹಾರ್ತೀನಿ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ನಾನು ಯುವಕನಾಗಿದ್ದಾಗ ನನ್ನ ಪರಾಕ್ರಮ ಎಷ್ಟು ಮಾತ್ರವೇ ಇರಲಿಲ್ಲ. ಬಲಿಚಕ್ರವರ್ತಿಯ ಯಜ್ಞದ ಸಮಯದಲ್ಲಿ ವಾಮನ ಬಂದು 3 ಹೆಜ್ಜೆಗಳಷ್ಟ ಭೂಮಿಯನ್ನು ದಾನವಾಗಿ ಕೇಳಿದಾಗ ಬಲಿಚಕ್ರವರ್ತಿ 3 ಪಾದಗಳಷ್ಟು ಭೂಮಿಯನ್ನು ದಾನವಾಗಿ ಕೊಟ್ಟಾಗ ವಾಮನ ತ್ರಿವಿಕ್ರಮನಾಗಿ ಭೂಮಿಯ ಮೇಲೆ 1 ಹೆಜ್ಜೆಯನ್ನಿಟ್ಟು ದೇವಲೋಕದಲ್ಲಿ ಮತ್ತೊಂದು ಹೆಜ್ಜೆಯನ್ನಿಟ್ಟು ಸರ್ವತ್ರ ವ್ಯಾಪಿಸಿಕೊಂಡ್ಬಿಟ್ಟ. ಆ ಸಮಯದಲ್ಲಿ ಅಂತಹ ಸರ್ವವ್ಯಾಪಕನಾಗಿದ್ದಂತಹ ತ್ರಿವಿಕ್ರಮ ಮೂರ್ತಿಯನ್ನು ನಾನು ಪ್ರದಕ್ಷಿಣೆ ಮಾಡಿದ್ದೆ. ಆದರೆ ಈಗ ನನಗೆ ವಯಸ್ಸಾಗೋಗಿದೆ, ವೃದ್ಧನಾಗಿದ್ದೀನಿ, ನನ್ನ ಪರಾಕ್ರಮವು ಕುಂಠಿತವಾಗಿದೆ. ಹಾಗಾಗಿ ಈಗ ನನಗೆ 90 ಯೋಜನೆಗಳಷ್ಟು ದೂರವನ್ನು ಮಾತ್ರ ಹಾರೋಕ್ಕೆ ಸಾಧ್ಯವಿದೆ. ಇಷ್ಟು ಮಾತ್ರದಿಂದ ಸೀತಾನ್ವೇಷಣೆ ಕಾರ್ಯ ಸಿದ್ಧಿಸೋದಿಲ್ಲ ಅಂತ ಮಹಾಪ್ರಾಜ್ಞನಾದಂತಹ ಜಾಂಬವಂತ ಹೇಳಿದಾಗ ಅಂಗದ ಜಾಂಬವಂತನ ಮಾತನ್ನು ಗೌರವಿಸಿ ಉದಾರತೆಯಿಂದ ಕೂಡಿದ ಈ ಮಾತನ್ನು ಹೇಳ್ತಾನೆ. ಕಪಿಶ್ರೇಷ್ಠರೇ, 100 ಯೋಜನೆ ವಿಸ್ತೀರ್ಣವಿರುವ ಈ ಸಮುದ್ರವನ್ನು ನಾನೇನೋ ಹಾರ್ತೀನಿ, ಆದರೆ ಅಲ್ಲಿಂದ ಹಿಂದಿರುಗಿ ಬರೋ ಸಾಮರ್ಥ್ಯ ನನಗೆ ಇರುವುದೋ ಇಲ್ವೋ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಜಾಂಬವಂತ ಹೇಳ್ತಾನೆ, ಇಲ್ಲಪ್ಪ, ನಿನಗೆ 100 ಯೋಜನೆ ಹಾರೋಕೆ ಸಾಮರ್ಥ್ಯ ಇದೆ ಅಂತಲೇ ಅಂದ್ಕೊಳ್ಳೋಣ. ಆದ್ರೂ ನೀನಿವಾಗ ಸುಗ್ರೀವನಿಂದ ನೇಮಿಸಲ್ಪಟ್ಟಂಥ ವಾನರರ ನಾಯಕನಾಗಿದ್ದೀಯ. ಹಾಗಾಗಿ ನಿನ್ನನ್ನು ನಾವು ಕಾಪಾಡ್ಕೋಬೇಕಾಗಿರೋದ್ರಿಂದ ನಿನ್ನನ್ನು ಕಳಿಸೋಕ್ಕಾಗೋದಿಲ್ಲ. ಇದನ್ನು ಕೇಳಿದಂಥ ಅಂಗದ ಹೇಳ್ತಾನೆ, ಹಾಗಾದರೆ ಇವಾಗ ಯಾರು ಹೋಗ್ತಾರೆ ಸೀತೆಯನ್ನು ಭೇಟಿ ಮಾಡೋದಕ್ಕೆ ಅಂತ ಕೇಳ್ತಾನೆ. ಆಗ ಜಾಂಬವಂತ, ಅಂಗದ, ನಿನ್ನ ಕಾರ್ಯಕ್ಕೆ ಯಾವ ತೊಂದರೆಯೂ ಆಗಲಾರದು. ಈ ಕಾರ್ಯವನ್ನು ಸಾಧಿಸಿಕೊಡಲು ಯಾವನು ಅತ್ಯಂತ ಸಮರ್ಥನೋ ಅಂತಹವನನ್ನೇ ನಾನೀಗ ಸಮುದ್ರೋಲ್ಲಂಘನ ಕಾರ್ಯಕ್ಕೆ ಪ್ರಚೋದಿಸುತ್ತೇನೆ ಅಂತ ಹೇಳಿ ಜಾಂಬವಂತ ಶ್ರೇಷ್ಠನೆಂದು ಪ್ರಸಿದ್ಧನಾಗಿದ್ದಂತಹ ಏಕಾಂತ ಸ್ಥಳವನ್ನಾಶ್ರಯಿಸಿ ಸುಖವಾಗಿ ಕುಳಿತಿದ್ದಂತಹ ವಾನರ ಶ್ರೇಷ್ಠನಾದಂತಹ ಹನುಮಂತನ ಬಳಿಗೆ ಬರ್ತಾನೆ. ಹನುಮಂತನಿಗೆ ಹೇಳ್ತಾನೆ, ವಾನರ ಪ್ರಪಂಚಕ್ಕೆ ಏಕೈಕ ವೀರನಾಗಿರುವವನು ನೀನು, ಸರ್ವಶಾಸ್ತ್ರ ವಿಶಾರದನು, ವಾಯುಪುತ್ರನು. ಈಗ್ಯಾಕೆ ಈ ಏಕಾಂತ ಸ್ಥಳದಲ್ಲಿ ಬಂದು ಸುಮ್ಮನೆ ಕುಳಿತಿದ್ಯಾ? ಯಾವುದೇ ಮಾತನ್ನ ಆಡ್ತಿಲ್ಲ ಯಾಕೆ? ನಾವೆಲ್ಲರೂ ಅಲ್ಲಿ ಯಾರು ಈ ಸಮುದ್ರವನ್ನ ದಾಟ್ತಾರೆ, ಯಾರು ಸೀತಾದೇವಿಯನ್ನ ಭೇಟಿ ಮಾಡ್ತಾರೆ ಅಂತ ನಾವಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ನೀನು ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ, ಸುಮ್ಮನೆ ಮೌನವಾಗಿ ಕುಳಿತಿದ್ದೀಯ. ನೀನು ತೇಜಸ್ಸಿನಿಂದಲೂ ಬಲದಿಂದಲೂ ಕಪಿರಾಜನಾದ ಸುಗ್ರೀವನಿಗೆ, ರಾಮ ಲಕ್ಷ್ಮಣರಿಗೂ ಸಮಾನನಾಗಿದೆಯ. ವಿನತೆಯ ಮಗನಾದಂತಹ ವೈನತೆಯನ ರೆಕ್ಕೆಗಳಲ್ಲಿ, ಅಂದರೆ ವೈನತೆಯ ಎಂಬ ಗರುಡನಲ್ಲಿ ಯಾವ ಬಲವಿದೆಯೋ ನಿನ್ನ ಭುಜಗಳಲ್ಲಿಯೂ ಅಷ್ಟೇ ಬಲ ಇದೆ. ನಿನ್ನ ಪರಾಕ್ರಮ ಆಗಲಿ ವೇಗ ಆಗಲಿ ಅವನ ಪರಾಕ್ರಮ ವೇಗಗಳಿಗಿಂತಲೂ ಸ್ವಲ್ಪವಾದರೂ ಕಡಿಮೆ ಇಲ್ಲ. ಗರುಡನ ಪರಾಕ್ರಮವೇ ನಿನಗೂ ಇದೆ. ಬುದ್ಧಿ, ತೇಜಸ್ಸು, ಸತ್ವಗಳು ಎಲ್ಲ ಪ್ರಾಣಿಗಳಲ್ಲಿರುವುದಕ್ಕಿಂತಲೂ ನಿನಗೆ ಅತಿಯಾಗಿದೆ. ಹೀಗಿರುವಾಗ ನಿನ್ನ ಸಾಮರ್ಥ್ಯವನ್ನ ನೀನೇ ಯಾಕೆ ಅರಿತುಕೊಂಡಿಲ್ಲ? ಅಪ್ಸರೆಯಲ್ಲಿ ಶ್ರೇಷ್ಠಳಾದಂತಹ ಪುಂಜಿಕಾಸ್ಥಲ ಎಂಬೋಳೆ ಮುಂದೆ ಭೂಮಿಯಲ್ಲಿ ಅಂಜನಾದೇವಿಯಾಗಿ ಹುಟ್ಟುತ್ತಾಳೆ. ಅವಳು ಕಪಿಶ್ರೇಷ್ಠನಾದಂಥ ಕೇಸರಿಯ ಪತ್ನಿ ಆಗ್ತಾಳೆ.
ವಾಯುದೇವನ ಆಶೀರ್ವಾದದಿಂದ ಕೇಸರಿ ಮತ್ತು ಅಂಜನಾದೇವಿಗೆ ನೀನು ಪುತ್ರನಾಗಿ ಜನಿಸ್ತೀಯ. ನೀನಿನ್ನೂ ಚಿಕ್ಕವನಾಗಿದ್ದಾಗಲೇ ಸೂರ್ಯನನ್ನು ನೋಡಿ ಅದು ಒಂದು ಹಣ್ಣಿರ್ಬೋದು ಅಂತ ಭಾವಿಸಿ ಅದನ್ನು ಕಿತ್ತು ತರೋ ಸಲುವಾಗಿ ಮೇಲಕ್ಕೆ ಹಾರಿ ಆಕಾಶದ ಕಡೆ ಹೋಗ್ತಿದ್ದೆ. 300 ಯೋಜನೆಗಳಷ್ಟು ದೂರದ ಮೇಲಕ್ಕೆ ಹಾರಿದ ನಂತರ ಸೂರ್ಯನ ತೀಕ್ಷ್ಣವಾದ ತೇಜಸ್ಸಿನ ಝಳವು ಹೊಡೆದ್ರೂ ಕೂಡ ಅದರಿಂದ ನೀನು ಸ್ವಲ್ಪವಾದರೂ ವಿಷಾದಿಸಲಿಲ್ಲ ಅಥವಾ ಹಿಂದೆ ಸರಿಲಿಲ್ಲ. ಅಂತರಿಕ್ಷದಲ್ಲಿ ಸೂರ್ಯನ ಕಡೆಗೆ ಕ್ಷಿಪ್ರವಾಗಿ ಹೋಗ್ತಿದ್ದೆ. ನಿನ್ನ ನೋಡಿ ಕೋಪಾವಿಷ್ಟನಾದಂತಹ ಇಂದ್ರ ನಿನ್ನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸ್ತಾನೆ. ಇದರ ಪರಿಣಾಮವಾಗಿ ಪರ್ವತದ ತುದಿಯಲ್ಲಿ ಬಿದ್ದ ನಿನ್ನ ಎಡದವಡೆ ಜಜ್ಜ ಹೋಯಿತು. ಆ ಕಾರಣದಿಂದಲೇ ಅಂದಿನಿಂದ ನಿನ್ನನ್ನು ಹನುಮಂತ ಅಂತ ಕರೀತಿದ್ದಾರೆ. ಇಂದ್ರ ನಿನ್ನನ್ನು ವಜ್ರಾಯುಧದಿಂದ ಪ್ರಹರಿಸಿದ್ದನ್ನ ಕಂಡು ನಿನ್ನ ತಂದೆಯಾದಂತಹ ವಾಯುದೇವ ಕೋಪಗೊಂಡು 3 ಲೋಕಗಳಲ್ಲಿಯೂ ಬೀಸುವುದನ್ನು ನಿಲ್ಲಿಸ್ಬಿಡ್ತಾನೆ. 3 ಲೋಕಗಳು ಗಾಳಿಯೇ ಇಲ್ಲದೆ ಕ್ಷೋಭೆಗೊಳ್ಳಲು ಎಲ್ಲ ದೇವತೆಗಳು ಗಾಬರಿಯಾಗ್ತಾರೆ. ಭುವನೇಶ್ವರರೆಲ್ಲರೂ ಸೇರಿ ಕ್ರುದ್ಧನಾಗಿದ್ದಂತಹ ವಾಯುವನ್ನು ಪ್ರಸನ್ನಗೊಳಿಸ್ತಾರೆ. ದೇವತೆಗಳು ವಾಯುವನ್ನು ಪ್ರಸನ್ನಗೊಳಿಸಿದ ನಂತರ ಬ್ರಹ್ಮ ನಿನಗೆ ಯುದ್ಧದಲ್ಲಿ ಅಸ್ತ್ರಾಘಾತದಿಂದ ಮರಣ ಉಂಟಾಗದಿರಲಿ ಅನ್ನೋ ವರವನ್ನು ದಯಪಾಲಿಸ್ತಾನೆ. ವಜ್ರಾಯುಧದ ಪ್ರಹಾರದಿಂದಲೂ ಕೂಡ ನಿನಗೆ ಒಂದು ಚೂರು ಗಾಯ ಆಗದೇ ಇರೋದನ್ನು ನೋಡಿ ಇಂದ್ರ ಪ್ರೀತನಾಗಿ ಅಪೇಕ್ಷಿಸಿದಾಗ ನಿನಗೆ ಮರಣ ಸಂಭವಿಸಲಿ ಅಂತ ವರವನ್ನು ದಯಪಾಲಿಸ್ತಾನೆ. ಭೀಮ ವಿಕ್ರಮನಾದ ನೀನು ಕೇಸರಿ ಎಂಬ ವಾನರ ಶ್ರೇಷ್ಠನಿಗೆ ಕ್ಷೇತ್ರಜನಾದ ಪುತ್ರನಾಗಿದೆಯ. ತೇಜಸ್ಸಿನಿಂದಲೂ ಅವನಿಗೆ ಅನುರೂಪವಾಗಿರುವೆ. ಹಾರುವುದರಲ್ಲಿ ಅವನಿಗೆ ಸಮಾನನಾಗಿದೆಯ. ನಾವೀಗ ಮೃತಪ್ರಾಯರೇ ಆಗಿದ್ದೇವೆ. ನಮ್ಮ ಸ್ಥಿತಿಯು ಅತ್ಯಂತ ಶೋಚನೀಯವಾಗಿದೆ. ಈ ಸಮಯದಲ್ಲಿ ನೀನೇ ನಮ್ಮನ್ನು ರಕ್ಷಿಸಬೇಕು. ದಕ್ಷತೆ ಮತ್ತು ಪರಾಕ್ರಮಗಳಲ್ಲಿ ನೀನು ಮತ್ತೊಬ್ಬ ಸುಗ್ರೀವನಂತೆ ಇದೆಯಾ? ಹಿಂದೆ ಮಹಾವಿಷ್ಣುವಿನ ತ್ರಿವಿಕ್ರಮಾವತಾರ ಸಮಯದಲ್ಲಿ ನಾನು ಪರ್ವತ ವನ ಕಾನನಗಳಿಂದ ಕೂಡಿರುವ ಈ ಭೂಮಂಡಲವನ್ನು 21 ಸಲ ಪ್ರದಕ್ಷಿಣೆ ಮಾಡಿದೆ. ಆ ಸಮಯದಲ್ಲಿ ದೇವತೆಗಳ ಆಜ್ಞೆಯಂತೆ ನಾವು ಔಷಧಿ ಲತೆಗಳನ್ನು ಸಂಗ್ರಹಿಸಿದ್ವಿ. ಆ ಲತೆಗಳಿಂದಲೇ ಅಮೃತವು ಹುಟ್ಟಿತು. ಆಗ ನಮಗೆ ಹೆಚ್ಚು ಬಲವಿದ್ದಿತು. ಆದರೆ ಈಗ ನಾನು ಮುದುಕನಾಗ್ಬಿಟ್ಟಿದ್ದೇನೆ. ಆದ್ದರಿಂದ ಪರಾಕ್ರಮಹೀನನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ಸಮೂಹದಲ್ಲಿ ನೀನೊಬ್ಬನೇ ಸಕಲ ಗುಣ ಸಂಪನ್ನನಾಗಿದೆಯಾ? ಹಾರುವುದರಲ್ಲಿ ಶ್ರೇಷ್ಠವಾಗಿದೆಯಾ? ಇಲ್ಲಿರೋ ಎಲ್ಲ ವಾನರರು ನಿನ್ನ ಪರಾಕ್ರಮವನ್ನು ನೋಡುವ ಆತುರದಿಂದಿದ್ದಾರೆ. ಎದ್ದೇಳು, ಮಹಾಸಮುದ್ರವನ್ನು ಲಂಘಿಸು. ನಿನ್ನ ಗಮನ ಎಲ್ಲ ಪ್ರಾಣಿಗಳ ಗಮನಕ್ಕಿಂತಲೂ ಶ್ರೇಷ್ಠವಾದ ಗಮನವಾಗಿದೆ. ಕಪಿನಾಯಕರೆಲ್ಲರೂ ನಿರುತ್ಸಾಹಿಗಳಾಗಿ ಕುಳಿತಿದ್ದಾರೆ. ಇವರೆಲ್ಲರೂ ನಿನ್ನನ್ನೇ ಉಪೇಕ್ಷಿಸುತ್ತಿದ್ದಾರೆ. ಮಹಾವೇಗನೆ 3 ಹೆಜ್ಜೆಗಳಿಂದ 3 ಲೋಕಗಳನ್ನೇ ಅಳೆದಂತಹ ಮಹಾವಿಷ್ಣುವಿನಂತೆ ಸಮುದ್ರವನ್ನು ಲಂಘಿಸಿ ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಜಾಂಬವಂತ ಹನುಮಂತನನ್ನ ಪ್ರೇರೇಪಿಸ್ತಿದ್ದಾನೆ. ಜಾಂಬವಂತನಿಂದ ಪ್ರೇರೇಪಿತನಾದಂತಹ ಕಪಿಶ್ರೇಷ್ಠನಾದಂತಹ ಮಹಾವೇಗನಾದಂತಹ ವಾಯುಪುತ್ರನಾದಂಥ ಹನುಮಂತ ಅಲ್ಲಿದ್ದ ಕಪಿ ಸೈನ್ಯವನ್ನ ಒಂದು ಸಲ ನೋಡಿ ಜಾಂಬವಂತನನ್ನ ಕೂಡ ನೋಡಿ ಒಂದೆಡೆ ನಿಂತು ತನ್ನ ದೇಹದ ಗಾತ್ರವನ್ನ ಏರಿಸ್ತಾ ಹೋಗ್ತಾನೆ. ಪರ್ವತದೆತ್ತರದಷ್ಟೇ ಬೆಳೆದಿದ್ದಂತಹ ಹನುಮಂತನನ್ನ ನೋಡಿ ಎಲ್ಲ ವಾನರ ಶ್ರೇಷ್ಠರು ಶೋಕವನ್ನ ಪರಿತ್ಯಜಿಸ್ತಾರೆ. ಮಹಾಹರ್ಷಿತರಾಗಿ ಜಯಘೋಷಗಳನ್ನ ಮಾಡ್ತಾ ಹನುಮಂತನನ್ನ ಪರಿಪರಿಯಾಗಿ ಸ್ತುತಿಸ್ತಾರೆ. ಹನುಮಂತ ನೋಡೋಕೆ ಹೇಗಿದ್ದ ಅಂದ್ರೆ ಎಲ್ರೂ ಅವನನ್ನ ಸ್ತುತಿಸ್ತಿದ್ದಂತೆ ವೃದ್ಧಿ ಹೊಂದುತ್ತಾನೆ ಹೋಗ್ತಾ ಇರ್ತಾನೆ. ಹರ್ಷದಿಂದ ಬಾಲವನ್ನೊಮ್ಮೆ ನೆಲಕ್ಕೆ ಅಪ್ಪಳಿಸಿ ತನ್ನಲ್ಲಿರುವ ಮಹತ್ತರವಾದ ಬಲವನ್ನು ಸ್ಮರಿಸಿಕೊಳ್ತಾನೆ. ವೃದ್ಧರಾದ ವಾನರ ಶ್ರೇಷ್ಠರಿಂದ ಸ್ತುತಿಸಲ್ಪಡುತ್ತಿದ್ದ ತೇಜಸ್ಸಿನಿಂದ ಪೂರ್ಣವಾಗಿದ್ದಂಥ ಹನುಮಂತನ ಸ್ವರೂಪ ಅತ್ಯುತ್ತಮವಾಗಿ ಕಾಣುತ್ತಿತ್ತು. ವಿಸ್ತಾರವಾದ ಪರ್ವತದ ಗುಹೆಯಲ್ಲಿ ಸಿಂಹವು ವಿಜೃಂಭಿಸುವಂತೆ ವಾಯುವಿನ ಔರಸ ಪುತ್ರನಾದಂಥ ಹನುಮಂತ ವಿಜೃಂಭಿಸುತ್ತಿದ್ದ. ಉತ್ಸಾಹದಿಂದ ವಿಕಸಿತವಾಗಿದ್ದಂತಹ ಧೀಮಂತನಾದ ಹನುಮಂತನ ಮುಖ ಸೂರ್ಯಮಂಡಲದಂತೆ ಕೆಂಪಾಗಿ ಕಾದಿರುವ ಹುರಿಯುವ ಓಡಿನಂತೆ ಹೊಗೆಯಿಲ್ಲದ ಬೆಂಕಿಯಂತೆ ಪ್ರಕಾಶಮಾನವಾಗಿ ಕಾಣುತ್ತಿರುತ್ತೆ. ಪರಮ ಹರ್ಷದಿಂದ ನಿಮಿರಿ ನಿಂತಿದ್ದ ರೋಮರಾಜಿಯಿಂದ ಕೂಡಿದ್ದ ಹನುಮಂತ ಕಪಿನಾಯಕರ ಮಧ್ಯದಿಂದ ಮೇಲೆತ್ತು ವೃದ್ಧ ವಾನರರೆಲ್ಲರಿಗೂ ಅಭಿವಾದನ ಮಾಡಿ ಹೇಳ್ತಾನೆ, ಕಪಿಶ್ರೇಷ್ಠರೇ, ಅಗ್ನಿ ಸಖನಾದ ಮಹಾಬಲಿಷ್ಠನಾದ ಅಪ್ರಮೇಯನಾದ ಆಕಾಶದಲ್ಲಿ ಸಂಚರಿಸುವ ವಾಯುದೇವನು ಪರ್ವತದ ಶಿಖರಗಳನ್ನು ಭೇದಿಸಬಲ್ಲನು. ಅತ್ಯಂತ ಶೀಘ್ರವಾಗಿ ಹೋಗುವ ಶೀಘ್ರಗನಾದ ಮಹಾತ್ಮನಾದ ಅಂತಹ ವಾಯುದೇವನ ಔರಸ ಪುತ್ರ ನಾನು.
ಹಾರುವುದರಲ್ಲಿ ನನಗೆ ಸಮಾನರಾದವರು ಯಾರೂ ಇಲ್ಲ. ಆಕಾಶವನ್ನೇ ಅಳೆಯುತ್ತಿರುವುದೋ ಎಂಬಂತೆ ಕಾಣುತ್ತಿರುವ ಅತ್ಯಂತ ವಿಸ್ತಾರವಾದ ಮೇರು ಪರ್ವತವನ್ನ ವಿಶ್ರಾಂತಿಗಾಗಿ ಮಧ್ಯದಲ್ಲಿ ಎಲ್ಲಿ ನಿಲ್ಲದೆ 1000 ಸಲ ಪ್ರದಕ್ಷಿಣೆ ಮಾಡುತ್ತಾ ಬರುವ ಸಾಮರ್ಥ್ಯ ನನಗಿದೆ. ನನ್ನ ಬಾಹುಗಳ ವೇಗದಿಂದ ಹೊರಚೆಲ್ಲುವ ಸಮುದ್ರದ ನೀರಿನಿಂದ, ನದಿಗಳಿಂದಲೂ ಸರೋವರಗಳಿಂದಲೂ ಮತ್ತು ಪರ್ವತಗಳಿಂದಲೂ ಯುಕ್ತವಾಗಿರುವ ಈ ಭೂಮಂಡಲವನ್ನು ಮುಳುಗಿಸಿ ಬಿಡ್ತೀನಿ. ಆ ಸಾಮರ್ಥ್ಯ ನನಗಿದೆ. ನಾನು ಸಮುದ್ರದ ಮೇಲೆ ಹಾರ್ತಿದ್ರೆ ಸಮುದ್ರ ವೇಗದಿಂದ ಉಬ್ಬಿಕೊಂಡು ಮೇಲಕ್ಕೆ ಬರುತ್ತೆ. ಮತ್ತೆ ಆ ಸಮುದ್ರದೊಳಗಿರುವ ತಿಮಿಂಗಿಲಾದಿ ಜಲಚರ ಪ್ರಾಣಿಗಳು ಕೂಡ ಆ ಉಬ್ಬಿರೋ ನೀರಿನೊಡನೆ ಹೊರಬರುತ್ತೆ. ಪನ್ನಗಾಶನನಾದ ವಿನತಾ ಪುತ್ರನಾದ ಗರುಡನನ್ನ 1000 ಬಾರಿ ಪ್ರದಕ್ಷಿಣೆ ಮಾಡಲು ನಾನು ಸಮರ್ಥನಾಗಿದ್ದೀನಿ. ಉದಯಾಚಲದಿಂದ ಸೂರ್ಯನ ಜೊತೆಯಲ್ಲಿ ಹೊರಟು ಅವನಿಗಿಂತಲೂ ವೇಗವಾಗಿ ಮುಂದುವರಿತಾ ಅವನಿಗಿಂತಲೂ ಮೊದಲೇ ನಾನು ಅಸ್ತಾಚಲವನ್ನ ತಲುಪ್ತೀನಿ. ಆ ಸಾಮರ್ಥ್ಯ ನನಗಿದೆ. ಹಾಗೆ ಅವನ ಜೊತೆಯಲ್ಲೇ ಹೊರಟು ನಾನು 2 ಬಾರಿ ಅಸ್ತಾಚಲವನ್ನ ಮುಟ್ಟಿ ಅವನಿಗೆ ಎದುರಾಗಿ ಬರಬಲ್ಲೆ. ಆ ಸಾಮರ್ಥ್ಯ ನನಗಿದೆ. ನಾನು ಸಮುದ್ರವನ್ನು ದಾಟುವಾಗ ನನ್ನ ರೂಪ ಪರಿವರ್ತನೆ ಹೊಂದುತ್ತೆ. ನಾನು ಬುದ್ಧಿಯಲ್ಲಿ ಈ ಎಲ್ಲವನ್ನು ಹೇಗೆ ಯೋಚಿಸುತ್ತಿರುವೆನೋ ಹಾಗೆ ನನ್ನ ಮನಸ್ಸಿನ ಉತ್ಸಾಹ ಇದೆ. ಅಷ್ಟೇ ವೇಗವಾಗಿ ನಾನು ಹಾರಬಲ್ಲೆ. ಹಾರಿ ವೈದೇಹಿಯನ್ನ ಸಂದರ್ಶಿಸ್ತೀನಿ. ನೀವೆಲ್ಲರೂ ಆನಂದದಿಂದಿರಿ. ನಾನೀಗ 10,000 ಯೋಜನೆಗಳಷ್ಟು ದೂರವನ್ನಾದರೂ ಹಾರಬಲ್ಲೆ ಅಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ. ಈ ಲಂಕಾ ಪಟ್ಟಣವನ್ನೇ ಕಿತ್ತು ಎಲ್ಲಿಗಾದರೂ ಎತ್ಕೊಂಡು ಹೋಗಬಲ್ಲೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಬಾರಿ ಬಾರಿಗೂ ಗರ್ಜಿಸುತ್ತಾ ಮಹಾ ತೇಜಸ್ವಿಯಾದಂಥ ವಾನರ ಶ್ರೇಷ್ಠನಾದ ಹನುಮಂತ ಎಲ್ರಿಗೂ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿ ಜಾಂಬವಂತ ಹೇಳ್ತಾನೆ, ವೀರನೇ, ಕೇಸರಿ ಪುತ್ರನೇ, ಮಾರುತಾತ್ಮಜ, ಬಂಧು ಜನರ ಅಪಾರವಾದ ದುಃಖವನ್ನು ನೀನು ಹೋಗಲಾಡಿಸು. ನಿನ್ನ ಶ್ರೇಯಸ್ಸಿನಲ್ಲಿ ಆಸಕ್ತರಾಗಿರುವ ಇಲ್ಲಿಗೆ ಬಂದಿರುವ ಕಪಿನಾಯಕರು ಏಕಾಗ್ರತೆಯಿಂದ ನಿನ್ನ ಕಾರ್ಯವು ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಸದಾ ಇಲ್ಲಿ ಕಾಯ್ತಾ ಇರ್ತೀವಿ ನಿನಗೋಸ್ಕರ. ಎಲ್ಲ ಕಪಿನಾಯಕರುಗಳ ಪ್ರಾಣಗಳು ನಿನ್ನನ್ನೇ ಆಶ್ರಯಿಸಿದವಪ್ಪ. ದಯವಿಟ್ಟು ಸಮುದ್ರೋಲ್ಲಂಘನ ಮಾಡಿ ಸೀತೆಯನ್ನ ಕಾಣು, ಆದಷ್ಟು ಬೇಗ ಬಾ ಅಂತ ಹೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಕಪೀಶ್ವರರೇ, ನಾನು ಹಾರುವಾಗ ನನ್ನ ವೇಗ ಈ ಭೂಮಿ ಸಹಿಸಿಕೊಳ್ಳಲಾರದು. ದೊಡ್ಡ ದೊಡ್ಡ ಬಂಡೆಗಳುಳ್ಳ ಈ ಮಹೇಂದ್ರ ಪರ್ವತದ ಶಿಖರಗಳು ಸ್ಥಿರವಾಗಿಯೂ ದೊಡ್ಡವಾಗಿಯೂ ಇವೆ. ಹಾಗಾಗಿ ನಾನು ಮಹೇಂದ್ರ ಪರ್ವತಕ್ಕೆ ಹೋಗ್ತೀನಿ. ನನ್ನ ಕಾಲುಗಳ ಬಲವಾದ ಒತ್ತಡವನ್ನು ಆ ಶಿಖರಗಳು ಮಾತ್ರವೇ ತಡೆದುಕೊಳ್ಳಬಲ್ಲವು ಅಂತ ಹನುಮಂತ ಮಹೇಂದ್ರ ಪರ್ವತದ ಶಿಖರಕ್ಕೆ ಹೋಗ್ತಾ ಇದ್ದಾರೆ. ಅವನು ಹೋಗ್ತಿದ್ದಂಥ ರೀತಿಗೆ ಆ ಇಡೀ ಪರ್ವತವೇ ಕ್ಷಣಕಾಲ ನಡುಗಿ ಹೋಗುತ್ತೆ. ಎಲ್ಲ ಪ್ರಾಣಿಗಳು, ಪಕ್ಷಿಗಳೆಲ್ಲರೂ ಭಯದಿಂದ ಆತುರಾತುರವಾಗಿ ತಮ್ಮ ಸ್ಥಳವನ್ನ ಆಕ್ರಮಿಸ್ಕೊಳ್ತಾ ಇದ್ದಾವೆ. ಪರ್ವತದ ತುತ್ತ ತುದಿಯನ್ನ ತಲುಪಿದಂಥ ಹನುಮಂತ ಶೀಘ್ರವಾಗಿ ಮನಸ್ಸಿನ ವೇಗದಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ ಮನಸ್ಸಿಂದಲೇ ಲಂಕೆಯನ್ನ ತಲುಪಲು ಹಾರಿಬಿಡ್ತಾನೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡ ಮುಗಿಯುತ್ತೆ.